ವೈದ್ಯರಾದ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪೋಷಕರ ಸಂಘದ ಯೋಗಾನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಯೋಗಾನಂದ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೈಬರ್ ತಜ್ಞರಾದ ಅನಂತ ಪ್ರಭು ನಮಗೆ ಲಿಂಕ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಂತ ಪ್ರಭು ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮೀಶ್ ಸ್ಥಳೀಯರು, ನಮೀಶ್ ಇದ್ದ ಪಕ್ಕದ ಮನೆಯಲ್ಲೇ ಇದ್ದ ಸುಭಾಷ್ ಸಿಂಗ್ ಜಮಾದಾರ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಭಾಷ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುಭಾಷ್ ಅವರೇ, ನಿನ್ನೆ ಘಟನೆ ನಿಜ ಶಾಕ್ ಆಯ್ತು. ಆ ಕಾರ್ ನೋಡಿದ್ವಿ, ಆ ಬೈಕ್ ನೋಡಿದ್ವಿ, ಶಾಕ್ ಆದ್ವಿ ಎಲ್ರು. ಏನಾಗಿತ್ತು ಸರ್ ಅಲ್ಲಿ? ಇನ್ಫಾರ್ಮೇಶನ್ ಏನ್ ಬಂತು? ಯಾರ್ದು ತಪ್ಪು? ಏನಾಗಿದೆ ಅಲ್ಲಿ? ಒಂದು ತಪ್ಪು ಇನ್ಫಾರ್ಮೇಶನ್ ಏನ್ ಬರ್ತಾ ಇದೆ ಅಂದ್ರೆ, ನಮೀಶ್ ಮೈಸೂರಿನಲ್ಲಿ ಓದ್ತಾ ಇದ್ದ, ರಜೆಗಾಗಿ ಯುಗಾದಿಗೆ ಬಂದಿದ್ದ ಅಂತಕ್ಕಂತ ಏನು ಸುದ್ದಿ ಇದೆ, ತಪ್ಪು ಇನ್ಫಾರ್ಮೇಶನ್ ಇದೆ. ಅವರು ಹುಬ್ಬಳ್ಳಿಯ ಮಂಜುನಾಥ್ ನಗರದಲ್ಲಿ ಇರ್ತಕ್ಕಂಥ KLE ಶಾಲೆಯಲ್ಲಿ 9ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದ. ಓದುವಂತ ಸಂದರ್ಭದಲ್ಲಿ ಮಧ್ಯಾಹ್ನ 3:30 4 ಗಂಟೆ ಮಧ್ಯೆ ಅವನು ತಂದೆಗೆ ಇಲ್ಲಿ ಕೆಳಗಡೆ ಹೋಗಿ ಬರ್ತಾನೆ ಅಂತ ಹೇಳಿ ಕೆಳಗಡೆ ಹೋಗ್ತಾನೆ. ಅವನ ಮಿತ್ರ ಎದುರುಗಡೆ ಇರ್ತಕ್ಕಂಥ ಮನೆಯ ಇನ್ನೊಬ್ಬ ಹುಡುಗನ ಸ್ನೇಹಿತನ ಒಂದು ಓಲಾ ಗಾಡಿಯನ್ನ ತೆಗೆದುಕೊಳ್ತಾನೆ, ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನ. ಇನ್ನಿಬ್ಬರು ಸ್ನೇಹಿತರು ಆಡಿ ಗಾಡಿಯನ್ನ ತೆಗೆದುಕೊಂಡು ಹುಬ್ಬಳ್ಳಿಯ ಬಳಿ ಇರ್ತಕ್ಕಂಥ ಬೆಲ್ಜವಾಡಕರ್ ಅಂತ ಒಂದು ಲೇಔಟ್ ಇದೆ, ಅಲ್ಲಿ ಸ್ಟಂಟ್ ರೀಲ್ ಅನ್ನ ಮಾಡ್ಲಿಕ್ಕೆ ಇವ್ರು ಹೋಗ್ತಾರೆ. ಇವರು ರೀಲ್ ಮಾಡ್ಲಿಕ್ಕೋಸ್ಕರನೇ ಒಬ್ಬ ರೀಲ್ ಎಕ್ಸ್ಪರ್ಟ್, ಅಂದ್ರೆ ರೀಲ್ ಮಾಡುವಂತ ಒಂದು ಎಕ್ಸ್ಪರ್ಟ್ ಹುಡುಗನನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇಬ್ಬರು ಆಡಿ ಕಾರನ್ನ ವೇಗದಿಂದ ಚಲಾಯಿಸಿಕೊಂಡು ಹೋಗ್ಬೇಕು, ಎದುರುಗಡೆಯಿಂದ ನಮೀಶ್ ವಾಹನವನ್ನ ತೆಗೆದುಕೊಂಡು ಬರಬೇಕು. ಈ ರೀತಿ ಸ್ಟಂಟ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಯಾವಾಗಲೂ ಸ್ಟಂಟ್ ಥ್ರಿಲ್ಸ್, ಬಟ್ ಸ್ಟಂಟ್ ಸ್ಕಿಲ್ಸ್ ಅನ್ನೋದು ಯುವ ಜನತೆಗೆ ಗೊತ್ತಾಗ್ತಾ ಇಲ್ಲ ಇವತ್ತು. ಅದು ದುರ್ದೈವ. ನಾನು ಪೋಷಕರನ್ನು ಕೂಡ ಮಾತಾಡಿದೆ. ನಾನು ಸ್ಪಾಟ್ಗೆ ಇಮಿಡಿಯೇಟ್ ಆಗಿ ಹೋಗಿದ್ದೆ. ಪೋಷಕರು ಕೂಡ ಯಾವ ರೀತಿ ಮಾತನ್ನ ಹೇಳ್ತಾರಂದ್ರೆ, ನಮೀಶ್ ತನ್ನ ಮನೆಯಿಂದ ವಾಹನವನ್ನ ತೆಗೆದುಕೊಂಡು ಹೋಗಿರ್ಲಿಲ್ಲ, ಆದ್ರೆ ಆಡಿ ಕಾರನ್ನು ಕೊಟ್ಟಿರ್ತಕ್ಕಂಥ ಪೋಷಕರ ಜೊತೆಗೆ ನಾನು ಮಾತಾಡಿದೆ. ಯಾಕೆ ಅವನಿಗೆ ವಾಹನವನ್ನ ನೀವು ಆಡಿ ಕಾರನ್ನ ಯಾಕೆ ಕೊಟ್ರಿ ಅಂತ. ಯಾರ್ದು ಎಷ್ಟು ಪಾಲಕರು ನಿಷ್ಕಾಳಜಿಯಿಂದ ಹೇಳ್ತಾರೆ ಅಂತಂದ್ರೆ, ನಾವು ಮನೆಯಲ್ಲಿ ಕೀ ಇಟ್ಟಿರ್ತೇವೆ, ಮಕ್ಕಳು ತಗೊಂಡು ಹೋದಾಗ ಮಾತು ಕೇಳಲ್ಲ, ತೆಗೆದುಕೊಂಡು ಹೋಗ್ತಾರೆ. ನಾವು ನಮ್ಮ ಆಡಿ ಕಾರನ್ನ ಹೆಚ್ಚು ಓಡಿಸ್ತಾ ಇರಲಿಲ್ಲ, ಹೀಗಾಗಿ ದಿನಕ್ಕೆ 1 ರೌಂಡ್ ಹೋಗ್ತಾ ಇದ್ದ ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನ ಪಾಲಕರು ಕೊಡ್ತಾ ಇರೋದು ಕೂಡ ಬಹಳ ಆಶ್ಚರ್ಯಕರವಾದಂತಹ ಸಂಗತಿ. ನಾವು ಮಕ್ಕಳು ಬೇಡಿದ್ದನ್ನೆಲ್ಲ ಕೊಡಬೇಕು ಅಂತಕ್ಕಂಥ ಪಾಲಕರ ಮನೋವೃತ್ತಿ ಏನಿದೆ, ಇದು ನಿಜವಾಗ್ಲೂ ಕೂಡ ಇನ್ನೊಬ್ಬರ ಜೀವನಕ್ಕೆ ಎರವಾಗತ್ತೆ ಅಂತಕ್ಕಂಥ ಸಂಗತಿ ಗೊತ್ತಿರಬೇಕು. ಇವತ್ತು ಮಕ್ಕಳ ಪ್ರೀತಿಯನ್ನ ಗಳಿಸಬೇಕು, ಆದ್ರೆ ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿವೆ. ಆದ್ರೆ ಪಾಲಕರು ಇಷ್ಟು ನಿಷ್ಕಾಳಜಿಯನ್ನ ತೋರಿಸಿಕೊಂಡು ಒಂದು ಆಡಿ ಕಾರ ಸಡನ್ ಆಗಿ ಸ್ಪೀಡ್ ಜಾಸ್ತಿ ಆಗತ್ತೆ, ಅದ್ರದ್ದು ಸ್ಟಂಟ್ ರೀಲ್ ಅನ್ನ ಮಾಡ್ಕೊಂಡು ಹೋಗಿ ಇವರು ಈ ರೀತಿಯನ್ನ ಅಪಘಾತವನ್ನ ಮಾಡ್ಕೊಂಡಿದ್ದಾರೆ. ಆ ತಂದೆ ಸ್ಟಂಟ್ ರೀಲ್ಸ್ ಇದು ಮೊದಲನೇ ಸಲ ಅಂತ ಅನ್ನಿಸ್ತಾ ಇಲ್ಲ ಸರ್. ದೇ ನೋ ದ ಲೇಔಟ್, ಅಲ್ಲಿ ಹೋಗಿ ರೀಲ್ಸ್ ಮಾಡಿ ಈ ಹಿಂದೆನೂ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಇರ್ಬೋದು, ಆದ್ರೆ ಅದರ ಬಗ್ಗೆ ಖಚಿತವಾದಂತ ಒಂದು ಮಾಹಿತಿ ಇಲ್ಲ. ಯಾಕಂದ್ರೆ ಯಾರ ಮೊಬೈಲ್ ಅನ್ನು ಕೂಡ ಸೀಜ್ ಮಾಡಿದ್ದಾರೆ. ಯಾರು ಬಾಲಕ ರೀಲ್ ಮಾಡ್ತಾ ಇದ್ರು ಅವ್ರ ಮೊಬೈಲ್ ಕೂಡ ಸೀಜ್ ಮಾಡಿದ್ದಾರೆ. ಪೊಲೀಸರ ಫಸ್ಟ್ ಇನ್ಫಾರ್ಮೇಶನ್ ಪ್ರಕಾರ ಆ ರೀಲ್ ನಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ಇವೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ ಅಂದ್ರೆ, ಇತ್ತೀಚಿನ ಮಕ್ಕಳಲ್ಲಿ ರೀಲ್ ಹುಚ್ಚು ಹಿಡಿದಿದೆ. ರೀಲ್ ಹುಚ್ಚು ಎಷ್ಟು ಹಿಡಿದೆ ಅಂದ್ರೆ, ಮತ್ತೆ ಇನ್ನೊಂದು ತಪ್ಪು ಪಾಲಕರದ್ದು ಮಾಡಿದೆ. ಈಗ 6ನೇ ಕ್ಲಾಸ್ 7ನೇ ಕ್ಲಾಸ್ ಓದ್ತಿರ್ತಕ್ಕಂಥ ಮಕ್ಕಳಿಗೆ ವಾಹನವನ್ನ ಕೊಡ್ತಾರೆ, ಹೇಳ್ತಾರೆ ನನ್ನ ಮಗ 6ನೇ ಕ್ಲಾಸ್ ನಲ್ಲಿ 7ನೇ ಕ್ಲಾಸ್ ನಲ್ಲಿ ಬೈಕ್ ಓಡಿಸ್ತಾನೆ, ಕಾರು ಓಡಿಸ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಆ ಬಾಲಕನಿಗೆ ಏನಾದ್ರೂ ನಿಷ್ಕಾಳಜಿಯನ್ನು ವಹಿಸಿದ್ರೆ ಇನ್ನೊಬ್ಬರ ಪ್ರಾಣಕ್ಕೆ ಎರವಾಗುತ್ತೆ ಅಂತಕ್ಕಂಥ ಎಚ್ಚರಿಕೆ ಸಂಗತಿ ಅವ್ರಿಗೆ ಗೊತ್ತಿಲ್ಲ. ಇದರಲ್ಲಿ ಪಾಲಕರ ಹೊಣೆಗಾರಿಕೆ ತುಂಬಾ ಇದೆ. ಸುಪ್ರೀಂ ಕೋರ್ಟ್ ನಿಂದ ಡೈರೆಕ್ಷನ್ ಇದೆ, ಏನಾದ್ರೂ ಅಪ್ರಾಪ್ತರು ಏನಾದ್ರೂ ತಪ್ಪು ಮಾಡಿದ್ರೆ ಪಾಲಕರು ಹೊಣೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಟ್ಟಿದ್ದು ಕೂಡ ಪದೇ ಪಾಲಕರು ಇದೇ ತಪ್ಪನ್ನ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ, ದೇಶಾದ್ಯಂತ ಮಾಡ್ತಾ ಇರ್ತೇವೆ. ಇದು ಬಹಳ ಖೇದಕರ. ಯಾಕಂದ್ರೆ ಸತ್ತ ಮಗುವನ್ನ ವಾಪಸ್ ತೆಗೆದುಕೊಂಡು ಬರ್ಲಿಕ್ಕಿಲ್ಲ. ಒಂದು ಹೇಳ್ತಾರೆ, ಪುತ್ರ ಶೋಕಂ ನಿರಂತರಂ ಅಂತ. ವೀರ್ಯ ಸಂಗಳನಿಗೆ ಇದು ಶೋಕ ತಪ್ಪಿದ್ದಲ್ಲ. ಅಲ್ಲಿ ವೀರ್ಯ ಸಂಗಳದ ಮನೆಯಿಂದ ಎಲ್ಲ ಫ್ರೆಂಡ್ಸೇ ಇವರು, ಒಂದೇ ಕಡೆ ಇರ್ತಕ್ಕಂಥ ಫ್ರೆಂಡ್ಸ್ ಹೋಗಿ ರೀಲ್ ಅನ್ನ ಮಾಡ್ಕೊಳ್ಲಿಕ್ಕೆ ಹೋಗಿ, ಸ್ಟಂಟ್ ಅನ್ನ ಮಾಡ್ಲಿಕ್ಕೆ ಹೋಗಿ ಈ ರೀತಿ ಪ್ರಾಣಕ್ಕೆ ಎರವಾಗಿದೆ. ನಮೀಶನ ಪ್ರಾಣಕ್ಕೆ ಎರವಾಗಿದೆ. ರೈಟ್ ಸುಭಾಷ್ ಅವರೇ, ವಾಪಸ್ ಬರ್ತೀನಿ. ಚಂದ್ರಶೇಖರ್ ಸರ್, ಇತ್ತೀಚಿನ ವರ್ಷಗಳಲ್ಲಿ ಯುವ ಜನತೆಗೆ ಹೆಚ್ಚು ಕ್ರೇಜ್ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀಲ್ ಮಾಡಬೇಕು, ಅದಕ್ಕೆ ಅದ್ಭುತವಾದ ಲೈಕ್ಸ್ ಬರಬೇಕು, ಕಮೆಂಟ್ಸ್ ಬರಬೇಕು. ಬರೀ ಯುವಕ ಯುವತಿಯರಲ್ಲ, ಆಲ್ಮೋಸ್ಟ್ ಇವಾಗ ಜನರೇಷನ್ ಹಂಗಿದೆ. ರೀಲ್ಸ್ ಮಾಡಿದ್ರೆ, ರೀಲ್ಸ್ ನಲ್ಲಿ ನಾವು ಫೇಮಸ್ ಆದ್ರೆ ಅದೊಂದು ಸಾಧನೆ ಅನ್ನೋದು. ಕೆಲವೊಂದು ವಿಜುವಲ್ಸ್ ಅನ್ನ ನಾವು ನಮ್ಮ ಸ್ಕ್ರೀನ್ ನಲ್ಲಿ ನಿಮಗೆ ತೋರಿಸ್ತಾ ಇದೀವಿ, ಯಾವ ರೀತಿ ರೀಲ್ಸ್ ಹುಚ್ಚಿಗೆ ಬೀಳ್ತಾರೆ ಅಂತ. ರೀಲ್ಸ್ ಹುಚ್ಚಿನಿಂದ ಏನೇನು ಅವಾಂತರಗಳಾಗುತ್ತೆ ಅನ್ನೋದಕ್ಕೆ ನಾವು ಕೆಲವೊಂದು ರೀಲ್ಸ್ ನ ತೋರಿಸ್ತಾ ಇದೀವಿ. ಪ್ರಾಣ ಯಾವ ರೀತಿ ಕಳ್ಕೊಳ್ತಾರೆ ಅನ್ನೋದಕ್ಕೆ ಕೂಡ ನಾವು ರೀಲ್ಸ್ ತೋರಿಸ್ತಾ ಇದೀವಿ. ಏನ್ ಸರ್, ಏನಾಗಿದೆ? ಒಂದು ಖುಷಿ ಪಡಬೇಕು,
ಹಾಗೆ ರೋಮಾಂಚನವನ್ನು ಅನುಭವಿಸ್ಬೇಕು. ಓಕೆ. ಇದು ಮಕ್ಕಳನ್ನ ಅಷ್ಟೇ ಇಲ್ಲ, ಎಲ್ಲರಲ್ಲೂ ಇದೆ. ಆದರೆ ಈಗಿನ ಹದಿವಯಸ್ಸಿನ ಮಕ್ಕಳು ಅವರು ಪ್ರಿಮೆಚ್ಯೂರ್ ಪ್ಯೂಬರ್ಟಿ, ಬೇಗ ಹದಿವಯಸ್ಸು ಬಂದುಬಿಡ್ತಾರೆ, 8-9ಕ್ಕೆ ಬಂದುಬಿಡ್ತಾರೆ, ಒಂದು 14-15. ಈ ಒಂದು ಆಸೆ, ಖುಷಿ ಪಡಬೇಕು, ರೋಮಾಂಚನ ಅನುಭವಿಸ್ಬೇಕು, ಹಾಗೆ ಅದರಿಂದ ಬರ್ತಕ್ಕಂಥ ಆನಂದವನ್ನು ಅನುಭವಿಸ್ಬೇಕು. ಎರಡನೇದು, ಬೇರೆಯವ್ರ ಮುಂದೆ ಮಾಡಿ, ಈಗ ರೀಲ್ ಮಾಡಿ ಇನ್ನೊಬ್ಬರು ನೋಡಿ ಆಹಾ ಎಷ್ಟು ಚೆನ್ನಾಗಿದೆ, ಜಲಪಾತದ ಮಧ್ಯವು ನಿಂತ್ಕೊಳ್ತಾರೆ, ಹೋಗ್ತಾನೆ, ಅಥವಾ ನೇಣಾಕೊಳ್ಳುವಾಗಿ ನಾಟಕ ಮಾಡಿ ಅದನ್ನು ರೀಲ್ ಮಾಡ್ತಾರೆ. ಮತ್ತು ಈಗ ಈ ಥರ ಬೈಕ್ನಲ್ಲಿ ಸಾಹಸ ಮಾಡ್ತಕ್ಕಂಥದ್ದು, ಸ್ಟಂಟ್ ಮಾಡ್ತಕ್ಕಂಥದ್ದು, ಕಾರ್ ಟೈಪು, ಹಾಗೆ ತಂದೆ ತಾಯಿಗಳಿಗೆ ಒಬ್ಬನೇ ಮಗ ಒಬ್ಬನೇ ಮಗಳು, ಮನೇಲಿ ಎಲ್ಲ ಇದೆ, ಕೆಲಸತಿ ಕೀ ಎಲ್ಲೋ ಇಟ್ಟಿರ್ತಾರೆ, ಇವರು ತೆಗೆದುಕೊಂಡು ಹೋಗ್ಬಿಡ್ತಾರೆ, ಅಥವಾ ತಂದೆ ತಾಯಿನ ಕೊಡೋದುಂಟು. ಆಯ್ತಪ್ಪ ಹೋಗ್ಬ ಹುಷಾರು ಅಂತ ಹೇಳ್ತಾರೆ. ಅವರಿಗೆ ಲರ್ನಿಂಗ್ ಲೈಸೆನ್ಸು ಇಲ್ಲ, DL ಇಲ್ಲ, ಎಂಥದ್ದು ಇಲ್ಲ. ಮಧ್ಯರಾತ್ರಿಯಲ್ಲಿ 7 ಜನ ಸತ್ತಲ್ಲ ಕಾರ್ನಲ್ಲಿ, 4 ಗಂಟೆಗೆ ಎದ್ದು 150-160 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೈವೇನಲ್ಲಿ ಡ್ರೈವ್ ಮಾಡ್ತಕ್ಕಂಥದ್ದು. ಸ್ವಲ್ಪ ಚಿಕ್ಕ ಮಾಹಿತಿ ಅಂತಂದರೆ ಎಲ್ಲ ಫಿನಿಶ್, ಇನ್ನೊಬ್ಬರು ಬರ್ತೀರ ಅವರು ಫಿನಿಶ್. ಈ ರೀತಿ ಮನಸ್ಸು ಬಹಳ ಚಂಚಲ, ಮತ್ತು ಹದಿವಯಸ್ಸಿನಲ್ಲಿ ಹಾಗೆ ಯುವ ಮನಸ್ಸಿನಲ್ಲಿ ಅವರಿಗೆ ವಿವೇಚನೆ ಇಲ್ಲ, ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಕಲ್ಪನೆ ಇಲ್ಲ ಅವರಿಗೆ. ಆ ಕ್ಷಣಕ್ಕೆ ಖುಷಿ ಪಡಬೇಕು. ಇದು ಹಾಗೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ಜನ ಮಾಡ್ತಾರೆ. ಒಬ್ಬರಿಗೆ ನಂತರ ಬಂದು ಆತ್ಮಹತ್ಯೆ ಮಾಡ್ಕೊಂಡು ಪ್ರಯತ್ನ ಪಟ್ಟು ಕರ್ಕೊಂಡ್ಬಂದರು. ಏನೇಂತಂದರೆ, ನೀನು ಸ್ನಾನ ಮಾಡುವಾಗ ನಿನ್ನ ವಿಡಿಯೋ ಮಾಡಿ ಕಳಿಸ್ತಾ ಇತ್ತು,